ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಆಗಸ್ಟ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ವೃಷಭ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ 8 ಆಫ್ ವಾಂಡ್ಸ್ ಬಂದಿದೆ. 8 ಆಫ್ ವಾಂಡ್ಸ್ ಈಸ್ ಗ್ರೀನ್ ಸಿಗ್ನಲ್ ಕಾರ್ಡ್, ವೀಸಾ, ಪಾಸ್ಪೋರ್ಟ್ ಕಾರ್ಡ್, ಟ್ರಾವೆಲಿಂಗ್ ಟು ಫಾರಿನ್ ಲ್ಯಾಂಡ್ನ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ 4 ಆಫ್ ವಾಂಡ್ಸ್ ಈಸ್ ಗೋಯಿಂಗ್ ಸಮ್ವೇರ್, ಅಂದರೆ ನ್ಯೂ ಲೈಫ್ನ ಸ್ಟಾರ್ಟ್ ಮಾಡೋಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಫಾರಿನ್ ಲ್ಯಾಂಡ್ ಎನರ್ಜಿ ಇದೆ. ಇನ್ ಕೇಸ್ ಆಲ್ರೆಡಿ ನೀವು ಫಾರಿನ್ ಲ್ಯಾಂಡಲ್ಲಿ ಇದ್ದಿರ್ಬೋದು, ನೀವು ಹೋಮ್ ಲ್ಯಾಂಡ್ಗೆ ಬಂದಿರ್ಬೋದು, ಅಂದರೆ ಇಂಡಿಯಾಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ 1 ಮಂತ್ ಆರ್ 1 ಮಂತ್ ಮಟ್ಟಿಗೆ ಬಂದಿರಬೇಕು ಅಂತ ಫ್ಯಾಮ್ಲಿನ ಕರ್ಕೊಂಡು ಅಂತ ರೀಪ್ರೆಸೆಂಟ್ ಮಾಡ್ತಾ ಇದೆ ಕಾರ್ಡು. ಶನಿ 27 ಜುಲೈಯಿಂದ ಡಿಸೆಂಬರ್ 10ವರೆಗೂ ಮೀನ್ ರಾಶಿಯಲ್ಲಿ ವಕ್ರಿ ಆಗ್ತಾ ಇದ್ದಾನೆ. ಸೊ ಇನ್ ಕೇಸ್ ನಿಮ್ಮ ರಾಶಿಯಲ್ಲಿ ಮಾರ್ಸ್ ಇದ್ದರೆ, ಸೊ ನಿಮ್ಮ ಕುಂಡ್ಲಿಲಿದ್ದರೆ ಮನಿ ಈಸ್ ಗುಡ್ ಅಂತ ಹೇಳ್ತೀನಿ. ಬಟ್ ವಾಣಿ ದೋಷ ಅಂತ ಹೇಳ್ತೀವಿ, ಬಿಕಾಸ್ ಸೆಕೆಂಡ್ ಕಾರ್ಡ್ 8 ಆಫ್ ಕಪ್ಸ್ ಇದೆ, ಥರ್ಡ್ ಕಾರ್ಡ್ ಈಸ್ ನೈಟ್ ಆಫ್ ಕಪ್ಸ್. ದೇರ್ ಈಸ್ ಎ ಕಾಂಬಿನೇಷನ್ ಆಫ್ ಕಾರ್ಡ್ಸ್ ಅಂತ ಹೇಳ್ತೀವಿ. 8 ಆಫ್ ಕಪ್ಸ್ ಈಸ್ ನಾಟ್ ಎ ಬ್ಯಾಡ್ ಕಾರ್ಡ್, ಬಟ್ ಎ ವಾಕ್ ಅವೇ ಕಾರ್ಡ್ ಅಂತ ಕರಿತೀವಿ. ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ, ಇನ್ ಕೇಸ್ ಮ್ಯಾರಿಡ್ ಆಗಿದ್ರೆ ಕೂಡ ಇವರಿಂದ ನಾನು ದೂರ ಹೋಗಬೇಕು, ಡಿವೋರ್ಸ್ ತೊಗೋಬೇಕು, ವಾಕ್ ಅವೇ ಆಗಬೇಕು, ಬ್ರೇಕಪ್ ಆಗಬೇಕು ಅಂತ ಇವು ಡಿಸೈಡಿಂಗ್ ಆರ್ ಫೀಲಿಂಗ್, ಆ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದು. ಕೆಲವ್ರಿಗೆ ಪೀಪಲ್ ಆರ್ ಗೋಸ್ಟೆಡ್ ಯು ಅಗೇನ್ ಆ್ಯಂಡ್ ಅಗೇನ್ ಅಂತ ಹೇಳ್ತೀವಲ್ಲ, ಬ್ರೇಕಪ್ ಮಾಡಿಕೊಂಡು ಸ್ವಲ್ಪ ದಿನ ದೂರ ಇರ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ. ಸೈಕಲ್ ಆರ್ ರಿಪೀಟಿಂಗ್, ಪ್ಯಾಟರ್ನ್ಸ್ ಆರ್ ರಿಪೀಟಿಂಗ್. ಸೊ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ಸೊ ನೆಕ್ಸ್ಟ್ ಈಸ್ ಫೋರ್ತ್ ಕಾರ್ಡ್, ಫೂಲ್ ಕಾರ್ಡ್ ಬಂದಿದೆ. ಸಮಥಿಂಗ್ ಫೀಲಿಂಗ್ಸ್ ಏನು ಅಂದರೆ ಯು ಸಾ ದಿ ಫೀಲಿಂಗ್ಸ್ ಅಂತ ಹೇಳ್ತೀವಿ. ಸೊ ಅದರ್ ಪರ್ಸನ್ ಮೇಲೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗಿದೆ ಏನೋ ಸಮ್ ಫೀಲಿಂಗ್ಸ್ ಇದೆ ಅಂತ ನಿಮಗೆ ಇವಾಗಲೇ ಅರ್ಥ ಆಗಿರ್ಬೋದು ಅಂತಲೂ ಕಾರ್ಡ್ಸ್ ಹೇಳುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ಯು ಸಾ ದಿ ಟ್ರುತ್ ಅಂತಲೂ ಹೇಳ್ಬೋದು. ಫೋಲ್ ಕಾರ್ಡ್ ಈಸ್ ಸಮ್ಟೈಮ್ಸ್ ವಿ ಕಾಲ್ ಓವರ್ ಕಾನ್ಫಿಡೆಂಟ್ ಕಾರ್ಡ್ ಅಂತಲೂ ಕರಿತೀವಿ. ಎಷ್ಟು ಸತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ದಿಸ್ ಈಸ್ ಆರ್ ನಾಟ್ ಟಾಕಿಂಗ್ ಅಗೇನ್ ಅಂತಲೂ ಹೇಳ್ಬೋದು. ಅವ್ರ ಜೊತೆ ನಾನು ಮಾತಾಡೋಲ್ಲ ಮತ್ತೆ ಅಂತಲೂ ಡಿಸೈಡ್ ಮಾಡೋವಂಥ ಚಾನ್ಸಸ್ ಇದೆ. ಬಟ್ ಆಲ್ಸೋ ಬಿ ಕೇರ್ಫುಲಿ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇರಲಿ, ಏನೇ ಇರಲಿ, ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ವಾಣಿ ದೋಷ ಅಂತ ಹೇಳ್ತೀವಿ. ನೀವೇನು ಮಾತಾಡ್ತೀರಾ ಅದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳ್ತೀನಿ. ತುಂಬ ಕೋಪ ಬರೋ ಚಾನ್ಸಸ್ ಇದೆ. ಡಾಕ್ಯುಮೆಂಟ್ ಮಿಸ್ ಆಗ್ಬೋದು, ಮಿಸ್ ಡಾಕ್ಯುಮೆಂಟೇಷನ್ ಆಗ್ಬೋದು, ಸಮಥಿಂಗ್ ರಾಂಗ್ ಡಾಕ್ಯುಮೆಂಟೇಷನ್ ಸಬ್ಮಿಟ್ ಆಗ್ಬೋದು, ಸಮಥಿಂಗ್ ಡಾಕ್ಯುಮೆಂಟೇಷನಲ್ಲಿ ಏನೋ ಒಂದು ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಅಂತಲೂ ಹೇಳ್ತಾ ಇದೆ. ನೋ ಬಿಗ್ ಇನ್ವೆಸ್ಟ್ಮೆಂಟ್ಸ್ ಅಂತಲೂ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಸ್ನೂ ಮಾಡಬೇಡಿ. ಫುಲ್ ಕೋಡ್ ಐಸ್ ಟ್ರಾವೆಲಿಂಗ್, ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಎಲ್ಗೋ ಹೋಗ್ತೀರಾ, ಟ್ರಾವೆಲ್ ಮಾಡ್ತೀರಾ, ಟ್ರೈನ್ ಆರ್ ಫ್ಲೈಟ್ ಟಿಕೆಟ್ಸ್ ಅಂತ ಹೇಳ್ಬೋದು. ಫಿಫ್ತ್ ಕಾರ್ಡ್ 6 ಆಫ್ ಸಾರ್ಟ್ಸ್ ಬಂದಿದೆ. ಯು ಟೇಕನ್ ಪ್ರಮೋಷನ್, ಬಟ್ ಅದ್ರ ಜೊತೆಗೆ ಬರ್ಡನ್ನು ಅದ್ರ ಜೊತೆಗೆ ಓವರ್ ರೆಸ್ಪಾನ್ಸಿಬಿಲಿಟಿ, ಬರ್ಡನ್ನು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ ಕಾರ್ಡು. ಕೆರಿಯರ್ ಈಸ್ ಗುಡ್, ಬಟ್ ಸಡನ್ಲಿ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು. 6th ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಪೇಜಸ್ ಮೆಸೇಜಸ್ನ ರೀಪ್ರೆಸೆಂಟ್ ಮಾಡುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋ ಮೆಸೇಜ್, ಮೇಲ್, ಸಮಥಿಂಗ್ ಅದು ಬರೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಸ್ವಲ್ಪ ಕಾಮಾಗಿರಿ. ಲೆಗ್ ಪೇನ್, ಬ್ಯಾಕ್ ಪೇನ್ ಕಾಣಿಸೋವಂಥ ಚಾನ್ಸಸ್ ಇದೆ. ಗುಡ್ ಟೈಮ್ ಅಂತ ಹೇಳ್ತೀನಿ ನಾನು ಕೆಲವರಿಗೆ. ಇನ್ನೂ ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಹೇಳಿದ್ದೀನಿ, ಆಕ್ಸಿಡೆಂಟ್ಸ್ ಆಗ್ಬೋದು, ಕಾಲು ಮುರ್ಕೊಳ್ಬೋದು, ಕಾಲು ಪೇನ್ ಬರ್ಬೋದು. ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಕಾರ್ಡ್ ಈಸ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಇದೆ. ಇನ್ ಕೇಸ್ ನೀವು ಸಿಂಗಲ್ ಆಗಿದ್ದೀರಾ ಅನ್ನೋರಿಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಈಸ್ ಎ ಆಫರ್ಸ್ ಬರುವಂಥ ಚಾನ್ಸಸ್ ಇದೆ. ಬಟ್ ಸ್ಲೋ ಮೂವಿಂಗ್ ಎನರ್ಜಿ ಮತ್ತು ಡಿಲೇಡ್ ಅಂತ ಅನಿಸ್ಬೋದು. ತುಂಬ ವರ್ಷ ವೇಟ್ ಮಾಡಿದ ಮೇಲೆ ನಿಮ್ಗೆ ಏನೋ ಒಂದು ಏನು ಹೇಳ್ತೀವಿ, ಅರೇಂಜ್ ಮ್ಯಾರೇಜ್ ಅಂತಲೂ ತೊಗೊಳ್ಳಿ, ಏನೋ ನನಗೆ ಆಫರ್ಸೇ ಬರ್ತಾಯಿಲ್ಲ, ಪ್ರಪೋಸಲ್ಸೇ ಬರ್ತಾಯಿಲ್ಲ ಅಂತ ಅನ್ನಿಸ್ಬೋದು. ಬಂದರೂ ಕೂಡ ಅಷ್ಟಕ್ಕಷ್ಟೇ, ಅದು ಸರಿ ಇರಲ್ಲ, ಅದು ಅವ್ರ ಕಡೆ ಓಕೆ ಅಂದರೆ ನಾವು ಓಕೆ ಅನ್ನಲ್ಲ. ಇವಾಗಲೂ ಹಾಗೆ ಅನಿಸುತ್ತೆ. ಬಟ್ ಸ್ಟಿಲ್ ಯು ಕ್ಯಾನ್ ಕನ್ಸಿಡರ್ ಇಟ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸಮಥಿಂಗ್ ಗುಡ್ ನ್ಯೂಸ್ ಈಸ್ ಕಮ್ಮಿಂಗ್ ಅಂತ ಹೇಳ್ತೀನಿ ನಾನು. ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಂಡಿಕೇಶನ್ ಆಫ್ ಸಮಥಿಂಗ್ ಈಸ್ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತೀನಿ ನಾನು. ರೀಕನ್ಸಿಲೇಷನ್ ಆದರೂ ತೊಗೊಳ್ಳಿ,
ಏನಾದರೂ ತೊಗೊಳ್ಳಿ. ಬಟ್ ಆ ಪರ್ಸನ್ ನಿಮ್ಮ ಹತ್ರಕ್ಕೆ ಬಂದಾಗ ಕೆಲವ್ರು ಖಂಡಿತವಾಗ್ಲೂ ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ, ಅಥವಾ ನೀವು ಅವ್ರ ಹತ್ರಕ್ಕೆ ಹೋದಾಗ ಇಟ್ ಮೇ ಬಿ ಸೆಕೆಂಡ್ ಚಾನ್ಸ್ ಅಂತ ಹೋದರೂ ಕೂಡ ಅದರ್ ಪರ್ಸನ್ ರಿಜೆಕ್ಟ್ ಮಾಡೋವಂಥ ಚಾನ್ಸಸ್ ಇದೆ. ರಿಜೆಕ್ಷನ್ ಖಂಡಿತವಾಗ್ಲೂ ಅದೇ, ಬಟ್ ಇನ್ ಫ್ಯೂಚರ್ ಇದ್ರ ಬಗ್ಗೆ ನೀವು ರಿಗ್ರೆಟು ಮಾಡ್ಕೊಳ್ತೀರ. ಕೆಲವ್ರಿಗೆ ಆಲ್ರೆಡಿ ಇದು ಸ್ಟಾರ್ಟ್ ಆಗಿರ್ಬೋದು. ಸಮಥಿಂಗ್ ಯು ರಿಜೆಕ್ಟೆಡ್ ಆ್ಯಂಡ್ ಯು ಆರ್ ರಿಗ್ರೆಟಿಂಗ್ ನಾವು ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ. ವಿಷಯ ಯಾವುದೇ ಇರ್ಬೋದು, ಸಿಚುವೇಶನ್ ಏನೇ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್, ಮೇ ಬಿ ಶನಿ ವಕ್ರಿ ಆಗ್ತಾ ಇರೋದ್ರಿಂದ ಕೆಲವ್ರಿಗೆ ಸಮ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಲೈಫಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಟೈಮಲ್ಲಿ ಒಳ್ಳೆ ಕರ್ಮ ಮಾಡಿ, ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬಹುದು. ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ, ಬಿಗ್ ಡಿಸಿಷನ್ಸ್ನ ಬೇಡ. ಏನೇ ಇರಲಿ ಸ್ವಲ್ಪ ಮುಂದಕ್ಕೆ ಹಾಕಿ ಟೈಮ್ ತೊಗೊಳ್ಳಿ. ತುಂಬ ಟೈಮ್ ಆಯಿತು ಅಂದರೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕಿ ಟೈಮಲ್ಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.